ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗೋಕಾಕ ನಗರದ ಶಕ್ತಿ ದೇವರಾದ ಶ್ರೀ ಲಕ್ಷ್ಮೀ ದೇವಿಯ 10 ವರ್ಷಗಳ ನಂತರ ನಡೀತಾ ಇರುವ ಗೋಕಾಕ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯು ಅರಭಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಸಾಯಂಕಾಲ ಜರುಗಿತು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಸದಸ್ಯರು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಜಾತ್ರಾ ಮಹೋತ್ಸವದ ತಯಾರಿಯ ಬಗ್ಗೆ ಶಾಸಕರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪುಣ್ಯಾತ್ಮರು ಸಾಧುಗಳೆಲ್ಲ ನಿರ್ಮಾಣ ಮಾಡಿದಂಥ ವಿಶೇಷ ಅಂದ್ರೆ ಗೊತ್ತಿರುತ್ತೆ ತಮಗಂದ್ರೆ ಹಳ್ಳಿಯಲ್ಲಿರಲಿ ದೊಡ್ಡ ದೊಡ್ಡ ಊರಲ್ಲಿರಲಿ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ನಾವು ದೇವಸ್ಥಾನ ಇದನ್ನು ಪೂರ್ತಿ ಕೆಡವಿ ಕಟ್ಟಬೇಕು, ರಿನಿವೇಷನ್ ಮಾಡ್ಬೇಕಂತೇಳಿ ಕೇರಳದಿಂದ ಅಷ್ಟಮಂಗಲ ಪ್ರಶ್ನೆ ಹಾಕಿದ್ರು. ಅಂದ್ರೆ ಅವರ ಬಂದ್ ಮಾಡ್ತಾರೆ. ಇಡೀ ಭಾರತ ದೇಶದೊಳಗೆ ಕೇರಳದವ್ರು ಬಂದು ಅಷ್ಟಮಂಗಲ ಪ್ರಶ್ನೆ ಹಾಕ್ತಾರೆ. ನಾವು ಅವ್ರಿಗೆ ಕೇಳಿದ್ವು ಅಷ್ಟಮಂಗಲ ಪ್ರಶ್ನೆ ಹಾಕಿ ನಾವಂದ್ರೆ ಪೂರ್ತಿ ಗುಡಿ ಕೆಡಬೇಕು ಅಥವಾ ಇದನ್ನ ರಿನಿವೇಷನ್ ಪ್ರಶ್ನೆ ಆಗಿದಾಗ ಅವ್ರು ಸುಮಾರು ಹೇಳಿದ್ರು. ಅವ್ರು ಯಾಕಂದ್ರೆ ಅವರೆಲ್ಲ ಅಂದ್ರೆ ಇತಿಹಾಸನೆಲ್ಲ ತೆಗಿತಾರ. ಅವ್ರು ತೆಗದಂದ್ರೆ ಸುಮಾರು ಗುಡಿ ಎಷ್ಟು 100 ವರ್ಷದಿಂದ ಕಟ್ಟಿದ್ರು, ಯಾರು ಕಟ್ಟಿದ್ರು ಅಂತ ಒಂದು ಅಂದಾಜ್ಮಾಗ ಹೇಳ್ತಾರ ಅವ್ರು. ಅದಕ್ಕೆ ಅವ್ರು ಹೇಳಿದ್ರು ಸುಮಾರು 800 ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣ ಎಲ್ಲ ಸಾಧುಗಳು ಬಂದ್ಕೆ ಅಂದ್ರೆ ಒಂದು ಗಿಡದ ಕಡೆ ಒಂದು ಸಣ್ಣ ಗಿಡ ಆಯ್ತು, ಗಿಡದ ಕಡೆ ಬಂದು ಅಲ್ಲಿಂದ ಮೊದಲಿನ ಟೈಮ್ದಾಗ ಅಂದ್ರೆ ನಮ್ಮಲ್ಲೆಲ್ಲ ನೀವು ಗೊತ್ತಿದೆ ಹೊಲದಾಗೆಲ್ಲ ಕಲ್ಲಿಟ್ಟು ಪೂಜೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅಲ್ಲಿದ್ದ ದೇವಸ್ಥಾನಗಳು ನಿರ್ಮಾಣ ಆಗ್ತಾವ್ರೆ. ಸುಮಾರು 800 ವರ್ಷದಿಂದ ಮಾಡಿದಾರು. ನೀವು ಗರ್ಭಗುಡಿ ಒಂದು ಮಾತ್ರ ಕೆಡಬೇಡ್ರಿ, ಅದನ್ನ ಬಿಟ್ಟು ಉಳಿದಿದ್ದು ಬೇಕಾದ ಮಾಡ್ರತ್ತೇಳಿ ಅಷ್ಟಮಂಗಲ ಪ್ರಶ್ನೆ ಒಳಗೆ ಬಂತಂದ್ರೆ ಆಮ್ಯಾಗ ಎಲ್ಲರೂ ಅಂದ್ರೆ ಗುಡಿ ಕೆಡವಿ ಕಟ್ಟುನು ಹೊಸಾದ್ ಕಟ್ಟು ಅಂತ ಎಲ್ಲ ಚರ್ಚೆ ನಡೆದಾಗ ಅದಕ್ಕೆ ಲೇಟ್ ಆದ್ರೆ ಹೆಂಗ, ಯಾಕಂದ್ರೆ 2025 ಜೂನ್ ಜುಲೈದಾಗ ಜಾತ್ರೆ ಬರ್ತೈತಿ, ಅಷ್ಟೊಳಗೆ ಮುಗಿಬೇಕಂತೇಳಿ ಎಲ್ಲಾರು ಇಚ್ಛೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಅವತ್ತೆಲ್ಲ ಬಹಳ ಜನ ಹಿರಿಯರು ಬಂದಿದ್ರು. ನಾ ಹೇಳಿದ್ದು ಪ್ರಾರಂಭತಿ ಮಾಡೋಣ ಅಂದಾಗ ಅದಕ್ಕೆ ಪ್ರಾರಂಭ ಮಾಡಿ ಸುಮಾರು 14 ತಿಂಗಳು 15 ತಿಂಗಳು ಮುಗಿಯಾಕ್ ಬಂದೈತಿ. ಅಷ್ಟೊಳಗೆ ಅಂದ್ರೆ ಹೆಚ್ಚು ಕಮ್ಮಿ ದೇವಸ್ಥಾನ 195% ಮುಗಿಯಾಕ್ ಬಂದೈತಿ. ಅಂದ್ರೆ ಇದಕ್ಕೆಲ್ಲ ನಮ್ಮ ಗೋಕಾಕ್ ನಗರದ ಜನರು ನಿಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಎಲ್ಲ ಕಮಿಟಿ ಅವರು, ವಿಶೇಷವಾಗಿ ನಮ್ಮ ಕೆಂಚಪ್ಪ ವಿಠಲ್ ಇಂಜಿನಿಯರ್ಗಳು ತಮ್ಮೆಲ್ಲರಿಗೂ ಮತ್ತೊಂದ್ಸಲ ಅನಂತ ಧನ್ಯವಾದ ಹೇಳ್ತಾನೆ. ತಮ್ಮೆಲ್ಲರೂ ಸಹಕಾರದಿಂದ ಗೋಕಾಕ್ ನಗರದಲ್ಲಿ ನಮ್ಮ ಶಕ್ತಿ ದೇವರಾದಂತ ಲಕ್ಷ್ಮೀ ತಾಯಿ ದೊಡ್ಡ ಒಂದು ಗುಡಿ ನಿರ್ಮಾಣ ಆಗೈತಿ. ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಈ ತರ ಇಲ್ಲ ಅಂತೇಳಿ ಜನ ಮಾತಾಡತ್ತಾರು. ಇನ್ನೂ ಅದು ಅಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಇನ್ನೂ ಬಹಳ ಅಂದ್ರೆ ಒಂಥರ ಒಂದು ರೂಪಕ್ಕೆ ಬರ್ತೈತೆ ಅದು. ಅದಕ್ಕೆ ನಾವೆಲ್ಲರೂ 30ನೇ ತಾರೀಕು ಇದೀಗ ಅವ್ರು ಹೇಳ್ದಂಗೆ ಪ್ರಾರಂಭ ಮಾಡಿ 8 ತಾರೀಕು ಅಂದ್ರೆ ಯಾವ್ಯಾವ ದೇವರ ಮೂಲ ಪೀಠಕ್ಕೆ ಯಾವಾಗ ಕೊಂಡಬೇಕು ಅಂದ್ರೆ ವಿಶೇಷವಾಗಿ ನಮ್ಮ ಇಲ್ಲಿ ಲಕ್ಷ್ಮೀ ತಾಯಿ 4 ತಾರೀಕು ಅಂದ್ರೆ ಅವ್ರ ಪೀಠ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.